ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಚುಲರ್ಸ್ ಕಿಚನ್. ಇವತ್ತು ನಾವು ಈಸಿಯಾಗಿ ಬೀನ್ಸ್ ಪಲ್ಯ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಸೊ ಇವತ್ತು ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ವಿ ಈ ಬೀನ್ಸ್ ಪಲ್ಯನ. ನೀವು ಅಕಸ್ಮಾತ್ ಬ್ಯಾಚುಲರ್ ಆಗಿದ್ರೆ ಮನೇಲಿ ಏನೂ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ, ಬರೀ ಬೀನ್ಸ್ ಇಲ್ಲ ಅಂದರೂ ನೀವು ಆರಾಮಾಗಿ ಮಾಡ್ಕೋಬೋದು. ಸೊ ಒಂದು ಬಾಣಲೆಗೆ ಎಣ್ಣೆ ಹಾಕೋಬೇಕು, ಸಾಸಿವೆ ಜೀರಿಗೆ ಹಾಕೊಳ್ಳಿ, ಹಸಿಮೆಣಸನ್ನ ಚಾಪ್ ಮಾಡಿ ಹಾಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ಎಣ್ಣೆ ಅದನ್ನು ಫ್ರೈ ಮಾಡ್ಕೊಳ್ಳಿ. ಒಂದ್ಸಲ ಫ್ರೈ ಆಗ್ತಾ ಆಗ್ತಾ ಆದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಜಜ್ಜಿರೋ ಬೆಳ್ಳುಳ್ಳಿ ಯೂಸ್ ಮಾಡ್ಕೊಳ್ಳಿ. ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನಾವು ಏನು ರೆಸಿಪಿ ಮಾಡೋದಾದ್ರೂ ಜಜ್ಜಿ ಬೆಳ್ಳುಳ್ಳಿನ ಹಾಕೋತೀವಿ ಅಂತ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ನಿಮಗೂ ಈ ಫ್ಲೇವರ್ ಇಷ್ಟ ಆಗುತ್ತೆ. ಅದಾದ್ಮೇಲೆ ಚಾಪ್ ಮಾಡಿಟ್ಟಿರೋ ಆನಿಯನ್ನ ಅದಕ್ಕೆ ಹಾಕೊಳ್ಳಿ, ಹಂಗೆ ಫ್ರೈ ಮಾಡ್ಕೊಳ್ಳಿ. ಆನಿಯನ್ ಯಾವಾಗಲೂ ಕೆಂಪಾಗೋ ತನಕನೂ ನೀವು ಫ್ರೈ ಮಾಡ್ಕೊಂಡಾಗ ನಿಮ್ಮ ಏನು ಫ್ಲೇವರ್ ಏನಿರುತ್ತೆ ಪಲ್ಯದ್ದು, ಏನೇ ಪಲ್ಯ ಮಾಡಲಿ, ಏನೇ ಬಿರಿಯಾನಿ ಮಾಡಿದಾಗಲೂ ಅಷ್ಟೇ, ಯಾವಾಗಲೂ ಅಷ್ಟೇ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೆಂಪಾಗ್ಬಿಡ್ಬೇಕು ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡು, ಆವಾಗ ಅದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಬೀನ್ಸನ್ನು ತೊಳೆದು ಕ್ಲೀನ್ ಮಾಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನ ಇದ್ರ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಬೀನ್ಸನ್ನು ನೀವೇನು ಈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀರಲ್ಲ, ಇದನ್ನು ಒಂದು 5-10 ನಿಮಿಷ ಆದ್ರೂ ಹೈ ಫ್ಲೇಮಲ್ಲಿ ನೀವು ಬೇಯಿಸ್ಕೊಳ್ಬೇಕು. ಎಣ್ಣೆಲ್ಲೇ ನೀಟಾಗಿ ಬೀನ್ಸ್ ಬೇಯೋ ತನಕ ಲಿಡ್ನ ಮುಚ್ಚಿ ಬೇಯಿಸ್ಕೊಳ್ಳಿ. ಒಂದು 10-15 ನಿಮಿಷ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಇದು ಬೆಂದಿದೆ ಅಂತ. ಅಷ್ಟೇ, ನಿಮ್ಮ ಬೀನ್ಸ್ ಪಲ್ಯ ರೆಡಿ.